ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್. ನಾನು ರೋಶ್ನಿ. ನಾನು 3 ಚಮತ್ಕಾರಿ ಸ್ವಿಚ್ ವರ್ಡ್ ಹೇಳ್ತೀನಿ, ಅಂದರೆ ಮ್ಯಾಜಿಕಲ್ ಸ್ವಿಚ್ ವರ್ಡ್. ಇದು ದಿನನಿತ್ಯ ಹೇಳೋದ್ರಿಂದ ನಿಮ್ಮ ಹಣದ ಏನೇ ತೊಂದರೆ ಇದ್ದರೂ ಆ ಕ್ಷಣಕ್ಕೆ ಅದು ನಿಮಗೆ ಇನ್ಸ್ಟೆಂಟಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಆರೋಗ್ಯದಲ್ಲಿ ಏನೇ ಸಡನ್ನಾಗಿ ನಿಮಗೆ ಆರೋಗ್ಯ ತೊಂದರೆ ಬಂದರೂ ಕೂಡ ಅದಕ್ಕೂ ಕೂಡ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಿಮಗೆ ಏನೇ ಕೆಲಸದಲ್ಲಿ ನಿಮಗೆ ಭಯ, ಗಾಬರಿ, ಕಷ್ಟ ಅಂದಾಗ ಕೂಡ ಈ ಸ್ವಿಚ್ ವರ್ಡ್ ತುಂಬ ಇನ್ಸ್ಟೆಂಟಾಗಿ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ. ಈಗ ಮೊದಲನೆಯ ಸ್ವಿಚ್ ವರ್ಡ್ ಹೇಳ್ತೀನಿ. ಈ ಸ್ವಿಚ್ ವರ್ಡ್ ಹಣದ ತೊಂದರೆ ಬಂದಾಗ, ನಿಮಗೆ ಯಾವಾಗಾದರೂ ಅರ್ಜೆಂಟಾಗಿ ಹಣ ಬೇಕು, ನಿಮಗೆ ಸಡನ್ನಾಗಿ ಕೈಯಲ್ಲಿ ಹಣ ಇರೋದಿಲ್ಲ, ದುಡ್ಡಿರೋದಿಲ್ಲ, ಆ ಸಮಯಕ್ಕೆ ಸರಿಯಾಗಿ ನಿಮಗೆ ದುಡ್ಡು ಬರಬೇಕು ಅನ್ನೋದಾದರೆ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ. ಈ ಸ್ವಿಚ್ ವರ್ಡ್ ದಿನನಿತ್ಯ ಹೇಳೋದ್ರಿಂದ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಕೂತು ಹೇಳಿದರೂ ಕೂಡ ನಿಮಗೆ ಕ್ಲೈಂಟ್ ಹೆಚ್ಚಾಗ್ತಾರೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮಗೆ ಯಾವುದೋ ರೂಪದಲ್ಲಾದರೂ ದುಡ್ಡು ಬರುತ್ತೆ. ಇನ್ಸ್ಟೆಂಟಾಗಿ ನಿಮಗೆ ಈ ಸ್ವಿಚ್ ವರ್ಡ್ ಹೆಲ್ಪ್ ಮಾಡುತ್ತೆ. ಈ ಸ್ವಿಚ್ ವರ್ಡ್ ಯಾವುದಂದರೆ ಕಾನ್ವಲೆಕ್ಸಾ ಅಂತ. ಈ ಸ್ವಿಚ್ ವರ್ಡ್ ನಾವು ರೆಗ್ಯುಲರ್ ಆಗಿ ಹೇಳ್ತಾ ಇರಬೇಕು. 51 ಸಲ ಆದರೂ ಮಿನಿಮಮ್ ಹೇಳಬೇಕು. ಈ ಸ್ವಿಚ್ ವರ್ಡ್ ಕಂಟಿನ್ಯೂ ಆಗಿ ಹೇಳ್ತಾ ಇದ್ದರೆ ಎನರ್ಜೈಸ್ ಆಗುತ್ತೆ. ಆಮೇಲೆ ನೀವು ಎನಿ ಟೈಮ್ ಯಾವ ತೊಂದರೆ ಬಂದರೂ ಕೂಡ, ಹಣದ ಅರ್ಜೆನ್ಸಿಯಾಗಿದ್ದರೂ ಕೂಡ ಆ ಟೈಮಲ್ಲಿ ಸ್ವಿಚ್ ವರ್ಡ್ ಹೇಳಿದ ತಕ್ಷಣ ಇನ್ಸ್ಟೆಂಟಾಗಿ ಹೆಲ್ಪ್ ಮಾಡುತ್ತೆ. ಯಾವುದೇ ರೂಪದಲ್ಲಾದರೂ ದುಡ್ಡು ಬಂದೇ ಬರುತ್ತೆ. ನೀವು ಈ ಸ್ವಿಚ್ ವರ್ಡ್ ಎಲ್ಲೇ ಇದ್ದರೂ, ಬಿಸ್ನೆಸ್ ಪ್ಲೇಸಲ್ಲಿ ಆಗಿರ್ಬೋದು, ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಈ ಸ್ವಿಚ್ ವರ್ಡ್ ನಾವು ಹೇಳ್ತಾ ಇದ್ದರೆ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಎಫರ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ ಎರಡನೇ ಸ್ವಿಚ್ ವರ್ಡ್ ಹೇಳ್ತೀನಿ. ಇದು ವೇದಿಕ್ ಸ್ವಿಚ್ ವರ್ಡ್. ಇದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂದರೆ, ನಿಮಗೆ ಸಡನ್ನಾಗಿ ಆರೋಗ್ಯದಲ್ಲಿ ತೊಂದರೆ ಆಗಿದೆ, ಜ್ವರ ಬಂದಿದೆ, ಎಲ್ಲೋ ಬಿದ್ದಿದ್ದೀರಾ, ಮೊಣಕಾಲು ನೋವಾಗಿದೆ, ಅಥವಾ ತುಂಬ ಬಾಡಿ ಪೇನ್ ಆಗ್ತಾಯಿದೆ, ಮೈ ಕೈ ನೋವ್ತಾ ಇದೆ ಅಂದಾಗ ಈ ಸ್ವಿಚ್ ವರ್ಡ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ಕೂಡ ಸಡನ್ನಾಗಿ ಬೀಳ್ತಾರೆ, ಅದರಿಂದನೂ ಅವ್ರು ಏಟ್ ಮಾಡ್ಕೊಳೋದ್ರಿಂದ ನೋವಾಗುತ್ತೆ. ಅದಕ್ಕೆ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳು ಚಿಕ್ಕವಿದ್ದಾವೆ, ಅವಕ್ಕೆ ಹೇಳೋಕ್ಕಾಗೋದಿಲ್ಲ ಅಂದಾಗ ತಾಯಿ ಮಕ್ಕಳಿಗೋಸ್ಕರ ಹೇಳ್ಬೋದು, ಅಥವಾ ವಯಸ್ಸಾದವರಿಗೆ ಈ ಸ್ವಿಚ್ ವರ್ಡ್ಗಳು ಹೇಳೋಕ್ಕೆ ಬರಲ್ಲ ಅಂದಾಗ ನಾವು ಮಕ್ಕಳು ಕೂಡ ತಾಯಿಗೋಸ್ಕರ, ತಂದೆಗೋಸ್ಕರ, ಯಾರಿಗೋಸ್ಕರ ಕೂಡ ಈ ಸ್ವಿಚ್ ವರ್ಡ್ ನಾವು ಅವ್ರನ್ನ ಹೆಸರಲ್ಲಿ ಅವ್ರ ಆರೋಗ್ಯ ಸುಧಾರಿಸುತ್ತೆ ಈ ಸ್ವಿಚ್ ವರ್ಡಿಂದ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿ ಹೇಳ್ಬೋದು. ಹಾಗೆ ಈ ಸ್ವಿಚ್ ವರ್ಡ್ ಒಂಥರ ಪೇನ್ ಕಿಲ್ಲರಾಗಿ ಕೆಲಸ ಮಾಡುತ್ತೆ, ಬೇಗ ಹೀಲ್ ಕೂಡ ಮಾಡುತ್ತೆ. ಈ ಸ್ವಿಚ್ ವರ್ಡ್ ಯಾವುದಂದರೆ ಅಶ್ವಿನ ಅಂತ. ಈ ಸ್ವಿಚ್ ವರ್ಡ್ 108 ಸತಿ ಹೇಳಬೇಕು. ದಿನ 108 ಸತಿ ಹೇಳೋದ್ರಿಂದ ಈ ಸ್ವಿಚ್ ವರ್ಡ್ ಎನರ್ಜೈಸ್ ಆಗುತ್ತೆ. ಹಾಗೆ ಎನಿ ಟೈಮ್ ನಿಮಗೆ ಆರೋಗ್ಯ ಕೆಟ್ಟಾಗ ಈ ಸ್ವಿಚ್ ವರ್ಡ್ ಹೇಳಿದ ತಕ್ಷಣ ಇನ್ಸ್ಟೆಂಟಾಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಿಲ್ಲರ್ ಆಗೂ ಕೂಡ ಹೆಲ್ಪ್ ಮಾಡುತ್ತೆ. 3ನೇ ಸ್ವಿಚ್ ವರ್ಡ್ ಇದು ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂದರೆ, ನಮಗೆ ಕೋರ್ಟ್ ಕೇಸ್ ಇದೆ, ಲಿಟಿಗೇಷನ್ ಇದೆ, ಏನಾಗುತ್ತೋ ಏನೋ ಅಂತ ನಮಗೆ ಭಯ, ಗಾಬರಿ ಇರುತ್ತೆ. ಅದಕ್ಕೆ ಕೂಡ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಈ ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಅದು ಕೆಲಸದಲ್ಲಿ ಏನೋ ತೊಂದರೆ ಆಗುತ್ತೆ ಅಂತ ಅನ್ನಿಸ್ಬೋದು, ಬಾಸ್ ಬೈತಾರೆ ಅನಿಸುತ್ತೆ, ಮೀಟಿಂಗ್ನಲ್ಲಿ ವಾದ ವಿವಾದ ಆಗುತ್ತೆ ಅನಿಸುತ್ತೆ, ಮತ್ತು ಆಕ್ಸಿಡೆಂಟ್ ಭಯ ಆಗ್ಬೋದು, ಪೊಲೀಸ್ ಬರ್ತಾರೆ ಅಂತಲೂ ಆಗುತ್ತೆ. ಆವಾಗ ಇವೆಲ್ಲ ಭಯ, ಗಾಬರಿಗೆ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಸ್ವಿಚ್ ವರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಮ್ಯಾಜಿಕ್ಕಾಗಿ, ಶಾಂತವಾಗಿ, ಕೂಲಾಗಿ ಸಾಲ್ವ್ ಆಗುತ್ತೆ. ಗಂಡ ಹೆಂಡತಿ ಜಗಳ ಆಗುತ್ತೆ, ಗಲಾಟೆ ಆಗುತ್ತೆ, ಮನೆಯಲ್ಲಿ ಏನೋ ಜಗಳ ನಡೀತಾ ಇದೆ ಅಂದರೂ ಕೂಡ ಈ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ ಆಗುತ್ತೆ. ಈ ಸ್ವಿಚ್ ವರ್ಡ್ ಯಾವುದಂದರೆ ದುರಂತ ದೇವ್ ಅಂತ. ಈ ಸ್ವಿಚ್ ವರ್ಡ್ ದಿನ 108 ಸತಿ ಹೇಳಬೇಕು. ಹೇಳೋದ್ರಿಂದ ಎನರ್ಜೈಸ್ ಆಗುತ್ತೆ. ಎನಿ ಟೈಮ್ ನೀವು ಡ್ರೈವಿಂಗ್ ಮಾಡಬೇಕಾದ್ರೂ ಅಥವಾ ನಿಮಗೇನಾರು ಭಯ ಅಂತಾಗ ಈ ಸ್ವಿಚ್ ವರ್ಡ್ ಹೇಳಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಹೆಲ್ಪ್ ಮಾಡುತ್ತೆ, ಮನಸ್ಸಿಗೆ ಸಮಾಧಾನ ಕೂಡ ಕೊಡುತ್ತೆ. 3 ಸ್ವಿಚ್ ವರ್ಡ್ ತುಂಬ ಪವರ್ಫುಲ್ ಸ್ವಿಚ್ ವರ್ಡ್, ತುಂಬ ಹೆಲ್ಪ್ಫುಲ್ ಆಗಿದೆ. ನೀವು ಕೂಡ ಈ ಸ್ವಿಚ್ ವರ್ಡ್ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.